ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನೀವು ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡೋದ್ರಿಂದ ಕನ್ನಡಿಗರ ಸೇವೆಯನ್ನು ಮಾಡಬಹುದು. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ, ಆಗ ನಮಗೆ ಬೆನ್ನು ತಟ್ಟಿದಾಗ ಆಗುತ್ತೆ. ಇವತ್ತಿನ ವಿಡಿಯೋದ ವಿಚಾರ ಅರ್ಲಿ ರಿಟೈರ್ಮೆಂಟ್ ಪಡೆಯಬೇಕೇ? ಇಲ್ಲಿದೆ ಮಾಹಿತಿ. ನಾವು ನಮ್ಮ ಎಲ್ಲ ವಿಡಿಯೋಗಳಲ್ಲಿ ಯಾವಾಗಲೂ ಹೇಳ್ತಾ ಬರೋದೇನು ಅಂತಂದ್ರೆ 60 ವರ್ಷದವರೆಗೆ ರಿಟೈರ್ಮೆಂಟ್ ವರೆಗೂ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡ್ತಾ ಬನ್ನಿ. ಹಿಂದಿನ ದಿನಗಳಲ್ಲಿ ಹೆಚ್ಚಿನ ಜನ 60 ವರ್ಷದವರೆಗೂ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಇವತ್ತಿನ ಮಟ್ಟಿಗೆ ಹೇಳುವುದಾದ್ರೆ ಯಾರ ವಯೋಮಾನ 20ರಿಂದ 35 ಈಗ ಇದೆಯೋ ಅವರು ಬಹುಶಃ 60 ವರ್ಷದವರೆಗೆ ಕೆಲಸ ಮಾಡ್ಲಿಕ್ಕಿಲ್ಲ. ಯಾಕಂತಂದ್ರೆ ಅರ್ಲಿ ರಿಟೈರ್ಮೆಂಟ್ ಆಗಬಹುದು. ಯಾಕಂತಂದ್ರೆ ನಾವು ನೋಡಿದ ಹಾಗೆ IT ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಬೇಗ ಬರ್ನ್ಔಟ್ ಆಗೋಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಇನ್ನೂ ಕೆಲವರಿಗೆ 40-45ರಲ್ಲಿ ಕೆಲಸ ಹೊರಟೋಗುತ್ತೆ. ಯಾಕಂತಂದ್ರೆ ಆರೋಗ್ಯ ಹದಗೆಡುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ನಿಮಗಿಂತ ಚಿಕ್ಕ ವಯಸ್ಸಿನವರು, ನಿಮಗಿಂತ ಜಾಸ್ತಿ ಕ್ವಾಲಿಫಿಕೇಶನ್ ಇದ್ದವರು ಸಿಗ್ಬೇಕಾದ್ರೆ ಅದೇ ನಿಮ್ಮ ಸಂಬಳದಲ್ಲಿ ಮತ್ತೆ 2 ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬಹುದು ಅನ್ನುವ ಉದ್ದೇಶದಿಂದ ನಿಮ್ಮ ಕಂಪನಿಯವರು ನಿಮ್ಮನ್ನು ಫೋರ್ಸ್ಫುಲ್ ಆಗಿ ರಿಟೈರ್ ಮಾಡ್ತಾರೆ. ಅಷ್ಟೇ ಅಲ್ಲ, 60ರವರೆಗೆ ಕೆಲಸ ಇದ್ರೂ ಕೂಡ ಮಾಡ್ಲಿಕ್ಕೆ ನಿಮಗೆ ಆರೋಗ್ಯ ಇಲ್ಲದೆ ಇರಬಹುದು. ಆದ್ದರಿಂದ ಇಂದಿನ ಕಂಪನಿಗಳು ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನರನ್ನ ಫೋರ್ಸ್ಫುಲ್ ಆಗಿ ರಿಟೈರ್ ಮಾಡುವಂತ ಚಾನ್ಸಸ್ ಇದೆ. ಇನ್ನೂ ಒಂದು ಫೀಲಿಂಗ್ ಏನಿದೆ ಅಂತಂದ್ರೆ, ಇವತ್ತಿನ ಯುವ ಜನರು ಹೇಳೋದನ್ನ ಕೇಳಿದ್ದೇನೆ, ನಮಗೆ 60 ವರ್ಷಕ್ಕೆ ದೊಡ್ಡ ಮೊತ್ತದ ಹಣ ಬಂದ್ರೆ ಏನು ಯೂಸ್ ಇಲ್ಲ. ಯಾಕಂದ್ರೆ ಆ ಸಮಯದಲ್ಲಿ, ಆ ಇಳಿ ವಯಸ್ಸಿನಲ್ಲಿ ನಮಗೆ ದುಡ್ಡನ್ನು ಎಂಜಾಯ್ ಮಾಡಲಿಕ್ಕೆ ಮನಸ್ಥಿತಿಯೂ ಇರುವುದಿಲ್ಲ, ಸಮಯನೂ ಇರುವುದಿಲ್ಲ. ಆದ್ದರಿಂದ ಇಂದಿನ ಜನಾಂಗದವರು ಹೇಳೋದೇನು ಅಂತಂದ್ರೆ, ನಾವು 45-50ಕ್ಕೆ ರಿಟೈರ್ ಆಗಬೇಕು, ಆಮೇಲೆ ಟ್ರಾವೆಲಿಂಗ್ ಮಾಡಬೇಕು, ಹೊಸ ಹೊಸ ಜಾಗಗಳನ್ನು ನೋಡಬೇಕು, ನಮ್ಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. 60 ವರ್ಷಕ್ಕೆ ನಮಗೆ ಆರೋಗ್ಯನೂ ಹದಗೆಡಬಹುದು ಮತ್ತು ಇಂಟ್ರೆಸ್ಟು ಕಮ್ಮಿ ಆಗ್ಬೋದು. ಆದ್ದರಿಂದ ಇವತ್ತು ಈ ಪ್ರಾಮುಖ್ಯವಾದ ವಿಡಿಯೋದಲ್ಲಿ ನೀವು ಅರ್ಲಿ ರಿಟೈರ್ಮೆಂಟ್ ತಗೊಳ್ಬೇಕು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡುಕೊಳ್ಬೇಕು ಅಂತಂದ್ರೆ ಯಾವ ರೀತಿ SEP ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಒಂದಷ್ಟು ಪಟ್ಟಿಯನ್ನು ಮತ್ತೆ ಟ್ಯಾಬ್ಲರ್ ಕಾಲಮ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಿಮಗೀಗ 30 ವರ್ಷ, 50 ವರ್ಷಕ್ಕೆ ರಿಟೈರ್ ಆಗಬೇಕು. ಇನ್ನು 20 ವರ್ಷಗಳ ಬಳಿಕ ಆಗ ನನ್ನ ಹತ್ರ 1 ಕೋಟಿ ಇರಬೇಕು ಅಂತಂದ್ರೆ ಈ ತರ SEP ಮಾಡಬೇಕಾಗ್ಬೋದು. 12% ಅಂತಂದ್ರೆ ಮ್ಯೂಚುವಲ್ ಫಂಡಿನಲ್ಲಿ ಇಟ್ಟಂತ ಹಣ, ಆವಾಗ ತಿಂಗಳಿಗೆ 11,000 ಹಾಕ್ಬೇಕಾಗ್ಬೋದು. 15% ಅಂತಂದ್ರೆ ನಾರ್ಮಲ್ ಆಗಿ ಸ್ಟಾಕ್ ಮಾರ್ಕೆಟ್ ಇಂದ ಬರುವಂತಹ ರಿಟರ್ನ್ಸ್, ಅಲ್ಲಿಗೆ 8,000 ರೂಪಾಯಿಯನ್ನು ಪ್ರತಿ ತಿಂಗಳು SEP ಮಾಡಬೇಕಾಗ್ಬೋದು. 18% ಸೂಪರ್ವೈಸ್ಡ್ ಪೋರ್ಟ್ಫೋಲಿಯೋ 6,000 ರೂಪಾಯಿ ಹಾಕಿದ್ರೆ ಸಾಕಾಗುತ್ತೆ. 20% ಒಂದು ತರ ಕನಸು ತರ ಕಾಣಿಸುತ್ತೆ, ಆದರೆ ಕೆಲವರಿಗೆ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಿದ್ರೆ ಬರುವಂತ ಚಾನ್ಸಸ್ ಇರೋದ್ರಿಂದ ಪಟ್ಟಿಯಲ್ಲಿ ಸೇರಿಸಿದ್ದೇನೆ. ಅಲ್ಲಿಗೆ ನೀವು ತಿಂಗಳಿಗೆ 4,200 ರೂಪಾಯಿ ಉಳಿತಾಯ SEP ಮಾಡಿದ್ರೆ ಸಾಕಾಗುತ್ತೆ. ಈಗ 35 ವರ್ಷದವರಿಗೆ ಕ್ಯಾಲ್ಕುಲೇಷನ್ಸ್ ಕೊಡ್ತಾ ಇದ್ದೇನೆ. 50ಕ್ಕೆ ರಿಟೈರ್ ಆಗಬೇಕು, 15 ವರ್ಷ ಇನ್ವೆಸ್ಟ್ಮೆಂಟ್ SEPಯಲ್ಲಿ. 12% ಬರುತ್ತೆ ಅಂತಂದ್ರೆ 22,000 ತಿಂಗಳಿಗೆ, 15% ಬರುತ್ತೆ ಅಂತಂದ್ರೆ 17,000, 18% ಬರುತ್ತೆ ಅಂತಂದ್ರೆ 13,000 ಮತ್ತು 20% ಬರುತ್ತೆ ಅಂತ ನಾವೇನಾದ್ರೂ ನಿರೀಕ್ಷೆ ಮಾಡಿದ್ರೆ 11,000 ಹಾಕಿದ್ರೆ ಸಾಕಾಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ನೆನಪಿನಲ್ಲಿಟ್ಕೊಳ್ಬೇಕು. 12% ಬರುತ್ತೋ 20% ನನ್ನ ಪೋರ್ಟ್ಫೋಲಿಯೋಗೆ ಬರುತ್ತೋ ಅಂತ ಗೊತ್ತಾಗೋದು ಬಂದ ಮೇಲೆ. ಆದ್ದರಿಂದ ಮೊದಲೇ ಮಂಡಿಗೆ ತಿನ್ನೋದು ಸರಿಯಿಲ್ಲ. ಕೇವಲ 12% ಬರುತ್ತೆ ಅಂತ ಊಹಿಸುತ್ತಾ 22,000 ಹಾಕೊಂಡೋದ್ರೆ
ಹಾಗೇನಾದರೂ 20% ಬಂದ್ರೆ ಬಂಪರ್ ಲಾಭ ಅಂತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದು. ಈ ಲೆಕ್ಕ ನಾನು ಕೊಟ್ಟದ್ದು 1 ಕೋಟಿಗೆ. 2 ಕೋಟಿ ಬೇಕು ಅಂತಂದ್ರೆ ACP ಅಮೌಂಟ್ ಅನ್ನ ಡಬಲ್ ಮಾಡಬೇಕಾಗುತ್ತೆ. ನಿಮಗೆ ಈಗಾಗಲೇ 45 ವರ್ಷ ಆಗಿದೆ, ಮತ್ತೆ 60 ವರ್ಷಕ್ಕೆ ದೊಡ್ಡ ಮೊತ್ತ ಬೇಕು ಅಂತಂದ್ರೆ 15 ವರ್ಷಕ್ಕೆ ಎಷ್ಟು ಹಣ ಹಾಕಬೇಕು ಅಂತ ನಾನೇನ್ ಪಟ್ಟಿ ಕೊಟ್ಟಿದ್ದೇನೋ ಅದರಂತೆ ಹಣವನ್ನು ಹಾಕೊಂಡು ಹೋಗಿ. ಅರ್ಲಿ ರಿಟೈರ್ಮೆಂಟ್ ಅಂತಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತಂದ್ರೆ ನೀವು ಕೆಲಸಕ್ಕೆ ಹೋಗಬಹುದು ಅಥವಾ ಹೋಗದೇ ಇರಬಹುದು, ಏನು ವ್ಯತ್ಯಾಸ ಆಗೋದಿಲ್ಲ. ಬಹಳ ಜನ ನಾವು ನೋಡಿದ ಹಾಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಬೇಗ ಕಂಡುಕೊಳ್ತೇವೆ ಅಂತ ನಮ್ಮ ಹತ್ರ ಹೇಳ್ತಾ ಇರ್ತಾರೆ. ಆದರೆ ಆಕ್ಚುಲಿ ಅವರು ಅರ್ಲಿ ರಿಟೈರ್ಮೆಂಟ್ ಅನ್ನು ಪಡೀಲಿಕ್ಕೆ ಅಸಮರ್ಥರಾಗ್ತಾರೆ. ಯಾಕಂದ್ರೆ ಸರಿಯಾದ ಪ್ಲಾನಿಂಗ್ ಅನ್ನು ಮಾಡುವುದಿಲ್ಲ. ನಿಮಗೀಗ 20 ರಿಂದ 35 ವರ್ಷ ವಯಸ್ಸು, ನೀವು 45 ರಿಂದ 50 ವರ್ಷದ ಒಳಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನು ಕಂಡುಕೊಳ್ಬೇಕು, ಅರ್ಲಿ ರಿಟೈರ್ಮೆಂಟ್ ಅನ್ನು ಪಡ್ಕೊಳ್ಬೇಕು ಅಂತಂದ್ರೆ ಇವತ್ತಿನಿಂದ ಬಹಳ ಫೋಕಸ್ ಆಗಿರಬೇಕು. ನಿಮ್ಮ ಫೈನಾನ್ಸಸ್ ಬಗ್ಗೆ ಬಹಳ ಸೀರಿಯಸ್ ಆಗಿರಬೇಕು. ಮುಂದಿನ ಕೆಲವು ವರ್ಷಗಳು ನೀವು ಸ್ವಲ್ಪ ಕಷ್ಟ ಪಡಬೇಕು. ಇಲ್ಲದಿದ್ದರೆ ಬಹುಶಃ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ದೂರದ ಮಾತು. ನಮ್ಮ ಅನುಭವದ ಪ್ರಕಾರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಮತ್ತು ಅರ್ಲಿ ರಿಟೈರ್ಮೆಂಟ್ಗೆ ಮಿನಿಮಮ್ 15 ವರ್ಷ ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ತೇನೆ ಅಂತ ಅನ್ನುವಂಥದ್ದು ಒಂದು ತರದ ಅನ್ರಿಯಲಿಸ್ಟಿಕ್ ನಿರೀಕ್ಷೆ ಆಗುತ್ತೆ. ಇವತ್ತು ಈ ವಿಡಿಯೋದ ಬಗೆಗೆ ಒಂದಷ್ಟು ಅಬ್ಸರ್ವೇಷನ್ಗಳನ್ನು ಮಾಡಿದ್ದೇವೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇ ಅಬ್ಸರ್ವೇಷನ್, ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಬೇಗ ನಿಮ್ಮ ಫೈನಾನ್ಸಸ್ ಅನ್ನು ಪ್ಲಾನ್ ಮಾಡ್ತೀರೋ ಅಷ್ಟು ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಚಕ್ರ ಬಡ್ಡಿಯಲ್ಲಿ ದೊಡ್ಡ ಮೊತ್ತವನ್ನು ಪಡಿಲಿಕ್ಕೆ. ಎರಡನೆಯದ್ದು, ನೀವು 50 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತಂದ್ರೆ ನೀವು ಬೇಗ ಪ್ರಾರಂಭ ಮಾಡಿದರೆ ಮಾತ್ರ ಸಾಧ್ಯ. ಮೂರನೆಯ ಅಬ್ಸರ್ವೇಷನ್, ನಾವು ಈ ಪಟ್ಟಿಯಲ್ಲಿ ಎಷ್ಟು SCP ಅಮೌಂಟ್ ಬೇಕಾಗುತ್ತೆ ಬೇರೆ ಬೇರೆ ಪರ್ಸೆಂಟೇಜ್ ಅಂತ ಹೇಳಿದ್ದೇವೆ. ಅದು ಒಂದು ಎಸ್ಟಿಮೇಷನ್ ಮಾತ್ರ. ನೀವು 15% ಮಾತ್ರ ನನಗೆ ಸಿಕ್ಕಬಹುದು ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿ ಮುಂದೆ ಏನಾದರೂ 18-20% ಬಂದ್ರೆ ಆವಾಗ ಬೋನಸ್ ಅಂತೇಳಿ ಆ ದುಡ್ಡನ್ನು ಸ್ವೀಕಾರ ಮಾಡಬಹುದು. ಈಗ ನಾಲ್ಕನೇ ಅಬ್ಸರ್ವೇಷನ್, ನನಗೆ ಅರ್ಲಿ ರಿಟೈರ್ಮೆಂಟ್ ಆಗಬೇಕು, 15 ವರ್ಷಗಳ ಬಳಿಕ 1 ಕೋಟಿ ಸಾಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಿ. ಯಾಕಂದ್ರೆ 15 ವರ್ಷಗಳ ಮೇಲೆ ನಿಮ್ಮ 1 ಕೋಟಿಯ ವ್ಯಾಲ್ಯೂ ತುಂಬಾ ಕಮ್ಮಿ ಆಗಿರುತ್ತೆ, ಕೊಳ್ಳುವ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ನಮ್ಮ ಯೂಟ್ಯೂಬ್ ಕಮೆಂಟ್ಗಳಲ್ಲಿ ಜನ ಕೇಳ್ತಾ ಇರ್ತಾರೆ, ನನಗೀಗ 35 ವರ್ಷ, ನನಗೆ 60 ವರ್ಷಕ್ಕೆ 1 ಕೋಟಿ ಬೇಕು, ಏನ್ ಮಾಡಬೇಕು ಅಂತ. ಅದಕ್ಕೆ ಸಮಜಾಯಿಷಿ ಕೊಡ್ತಾ ಇದ್ದೀನಿ. ನಿಮ್ಮ 1 ಕೋಟಿಯ ವರ್ತ್ ಎಷ್ಟು ವರ್ಷಗಳ ಮೇಲೆ. ನಿಮ್ಮ ಹತ್ರ ಈಗ 1 ಕೋಟಿ ಇದ್ರೆ 15 ವರ್ಷದ ಮೇಲೆ ಅದರ ಕೊಳ್ಳುವ ಮೌಲ್ಯ 32 ಲಕ್ಷ, 20 ವರ್ಷಗಳ ಬಳಿಕ 21 ಲಕ್ಷ, 25 ವರ್ಷಗಳ ಬಳಿಕ ಕೇವಲ 15 ಲಕ್ಷ, 30 ವರ್ಷಗಳ ಬಳಿಕ 1 ಕೋಟಿ ಸಿಗುತ್ತೆ ಅಂತಂದ್ರೆ ಇವತ್ತಿನ ವ್ಯಾಲ್ಯೂ ಅಲ್ಲಿ ಅದರ ಬೆಲೆ ಕೇವಲ 10 ಲಕ್ಷ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ನಿಮ್ಮ 45 ಅಥವಾ 50 ವಯಸ್ಸಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ಆಸೆ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ F5 ಅಂತ ಟೈಪ್ ಮಾಡಿ. ಆಗ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಒಂದಷ್ಟು ಹೊಸ ವಿಡಿಯೋಗಳನ್ನು ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೇವೆ. ಈ ವಿಡಿಯೋನ ಕನ್ನಡಿಗರ ಸೇವೆ ಅಂತ ದಯವಿಟ್ಟು ಎಲ್ಲರಿಗೂ ಕಳಿಸ್ಕೊಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.